ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ಜುಲೈ 29 ಒಂದು ದಿನ ಮಾತ್ರ. ಕ್ಷೇತ್ರದ ಧರ್ಮಾಧಿಕಾರಿಗಳನ್ನ ಕ್ಷೇತ್ರದ ಕುಟುಂಬವನ್ನ ಬೀದಿಗೆಳಿಬೇಕು, ಜೈಲಿಗೆ ಅಟ್ಟಬೇಕು ಅನ್ನೋದೇ ಒಂದು ಷಡ್ಯಂತ್ರ ಅನ್ನುವಂತ ಆರೋಪ ಇದೆ. ಈಗ ಗೊತ್ತಾಯ್ತಲ್ಲ, 200 ಕೋಟಿ ಅಂದು ಕೇಸ್ ಹಾಕಿದ್ರು, ದೊಡ್ಡ ಪ್ರಾಜೆಕ್ಟ್ ಕೊಟ್ಟಿದ್ರು ಅಂತ ಹೇಳಲಾಗುತ್ತೆ. ಪ್ರಾಜೆಕ್ಟ್ ಕೊಟ್ರು, 200 ಕೋಟಿ ಅಂದ್ರು, ಪ್ರಕಾಶ್ ರಾಜ್ ಅಂದ್ರು, ಕೇರಳ ಅಂದ್ರು, ಫೋನ್ ಅಂದ್ರು, ಡಿಜಿಟಲ್ ಅಂದ್ರು, ಕಂಪ್ಯೂಟರ್ ಅಂದ್ರು, ದುಡ್ಡು ಅಂದ್ರು, ಫಾರಿನ್ ಫಂಡು, ದುಡ್ಡು, ಫಾರಿನ್ ಫಂಡು, ಲೊಟ್ಟು ಲಸ್ಕು ಎಲ್ಲ ಮಾತಾಡಿದ್ರು. ಬುರುಡೆ ಗ್ಯಾಂಗ್ ಅಂದ್ರು, ಸುಳ್ಳು ಕೇಸ್ ಅಂದ್ರು, 200 ಲಾಯರ್ಗಳು ಕಾರ್ ಬುಕ್ ಮಾಡ್ಕೊಂಡು ಧರ್ಮಸ್ಥಳಕ್ಕೆ ಹೋದ್ರು. ಸಚಿವರು ಶಾಸಕರು 106 ಕಾರ್ ತಗೊಂಡು ಹೋದ್ರು. ಹೇಳಿಕೆ ಒಂದೇ ಇರ್ಬೇಕಾಗತ್ತೆ ಸರ್, ಬದಲಾಗಬಾರ್ದು. ಆ ನಿಟ್ಟಿನಲ್ಲಿ ಕೇಳ್ತಾ ಇದ್ದೀನಿ. ಸುಜಾತಾ ಭಟ್ ಇರ್ಬೋದು ಅಥವಾ ಚಿನ್ನಯ್ಯ ಇರ್ಬೋದು, ಗಳಿಗೆಗೊಂದು ಹೇಳಿಕೆ ಕೊಟ್ರೆ ಯಾವ್ದನ್ನ ನಂಬೋದು, ಯಾವ್ದನ್ನ ಬಿಡೋದು? ನೋಡಿ, ಸುಜಾತಾ ಭಟ್ಟನ್ನ ಯಾರು ತಂದ್ರು, ಯಾರು ಎತ್ತು ಕಟ್ರು, ಅದನ್ನ ಹಂಗೆ ಇದೆ. ಬಟ್ ಚಿನ್ನಯ್ಯ ಮುಸಕದಾರಿ ಇದ್ದಾಗ ನಿಜ ಹೇಳ್ತಿದ್ದ. ಅವನ್ ಯಾವತ್ತು ಚಿನ್ನಯ್ಯ ಆದ್ನೋ ಆವತ್ತೇ ಕೆಟ್ಟೋದ. ಯಾವಾಗ ಮುಸುಕು ಒಳಗೆ ಏರ್ಪೋರ್ಟ್ ಇತ್ತು ಅವಾಗ ಅದನ್ನ ಡೈರೆಕ್ಷನ್ ಫಾಲೋ ಮಾಡ್ತಿದ್ರು ಅಂತ. ಮುಸುಕದಾರಿಯಾಗಿ ಇದ್ದಾಗ ಅವ್ನು ಕರೆಕ್ಟ್ ಮಾಹಿತಿ ಕೊಟ್ಟ, ಅವನು ಅಲ್ಲೇ ಕೆಲಸ ಮಾಡ್ತಿದ್ದ. ಅಲ್ಲ, ಅದನ್ನ ಹೆಂಗ್ ನಂಬದ್ ನಾವು? ಅದು ಸತ್ಯ ಅಂತ ನಂಬೇಡ. ಈಗ ಈ ಹುಡುಗಿ ಸೌಜನ್ಯ ಕೊಲೆ ಏನಾಯ್ತು, ನಿಜ ಅಂತ ಸುಪ್ರೀಂ ಕೋರ್ಟ್ ಹೇಳಿದಾರಲ್ಲ. ಅದು ಸೌಜನ್ಯ ಬದುಕಿದ್ದಲ್ಲ, ಪದ್ಮಲತಾ ಬದುಕಿದ್ದಲ್ಲ, ವೇದವಲ್ಲಿ ಬದುಕಿದ್ದಲ್ಲ, ಯಾರು ಮಾಡಿದ್ದಿದ್ದಲ್ಲ. 74 ಅಸಹಜ ಸಾವು, 424 ಸಾವು, ಇದೆಲ್ಲ ಸುಳ್ಳು ಅಂತ ಹೇಳಿದ್ರಲ್ಲ. ಈಗ ಏನಾಯ್ತು? ಏನಾಯ್ತು? ಯಾಕೆ ಇದನ್ನ ಸೆಂಟ್ರಲ್ ಮೀಡಿಯಾ ಬಾಯಿ ಮುಚ್ಕೊಂಡಿದ್ದಾರೆ? 74 ಅಸಹಜ ಸಾವಿಗೆ ಸಂಬಂಧಪಟ್ಟಂತೆ ಸದ್ಯ ಕೋರ್ಟ್ ಸ್ಟೇಟಸ್ ಏನು ಸರ್? ಏನಾಗಿದೆ? ನಾವು ರಿಪೋರ್ಟ್ಸ್ ಕೊಡ್ತೀವಿ ಎಂದು ಹೇಳಿದ್ರು. ನಾನೇ ಲಾಯರ್ ಅದರಲ್ಲಿ. ಹೌದು. ಅವರು ನೋಟಿಸ್ ಕೊಟ್ರು, ಟೈಮ್ ತಗೊಂಡ್ರು. ಸರ್ಕಾರದ ಪರ ಅಡ್ವೊಕೇಟ್ ಜನರಲ್ ಬಂದ್ರು. ಸರ್ಕಾರವನ್ನ ಒಂದು ಫಾರ್ಮಲ್ ಪಾರ್ಟಿ ಮಾಡಿ ಅಂದ್ರು. ಫಾರ್ಮಲ್ ಪಾರ್ಟಿ ಮಾಡಿದ್ವಿ. ರಿಪೋರ್ಟ್ ಕೊಡ್ತೀವಿ ಅಂದ್ರೆ ಓದ್ ಡೇಟ್ ರಿಪೋರ್ಟ್ ಕೊಟ್ಟಿಲ್ಲ, ಡೇಟ್ ಹೋಗಿದೆ. ಇಟ್ಸ್ ಸ್ಟಿಲ್ ಪೆಂಡಿಂಗ್. ಆನೆ ಮೌತ ಅವ್ರ ತಂಗಿ ಯಮುನಾ ಡಬಲ್ ಮಾಡ್ರು, ರೇಪ್ ಮಾಡ್ರು, ಅದು ಕಂಪ್ಲೇಂಟ್ ಆಗಿದೆ, FIR ಆಗುತ್ತೆ.